ಇದನ್ನೆಲ್ಲಾ ಇಟ್ಕೊಂಡು ಒಮ್ಮೆ ಬುತ್ತಿ ಕಟ್ಕೊಂಡ್ ಹೊಲಕ್ ಹೋಗ್ತಾರ. ಊಟಕ್ ಕರ್ಕೊಂಡ್ ಬರುದು ಅಂತಂದ್ರ ಸುಮ್ನ ಔತಣ ಕರ್ದಂಗಲ್ಲ. ಅದ್ರೊಳಗೂ ಒಬ್ರೊಬ್ರು ಒಂದೊಂದ್ ಹಂಚ್ಕೊಂಡಿರ್ತಾರ. ಒಬ್ರು ಕಲ್ಲುವಿನಂತ ಮೊಸರು ತಂದ್ರ ಇನ್ನೊಬ್ರು ಎಣ್ಣೆಗಾಯಿ, ಹೆಸರು ಕಾಳು, ಹಿಂಗ ಕಟಿ ರೊಟ್ಟಿ, ಚಪಾತಿ, ಮೊಸರನ್ನ, ಜೋಳದ ಬುತ್ತಿ ಊಟ ಇದೆಲ್ಲಾನು ಒಂದು ಪಾತ್ರೆ ಪಡಗ ಒಳಗ್ ಬುತ್ತಿ ಕಟ್ಕೊಂಡ್ ಬರ್ತಾರ. ಹಂಗ್ ಬುತ್ತಿ ಕಟ್ಕೊಂಡ್ ಬಂದ್ಮೇಲೆ ಮಾಡುವ ಮೊದಲ ಕೆಲಸ ಅಂದ್ರ ಈ ಸಮಯ ಭೂಮಿ ಫಲವಂತಿಕೆಯ ಸಮಯ. ಹಂಗಾಗಿ ಭೂಮಿಗೆ ಸೀಮಂತ ಮಾಡ್ತೀವಿ ಅನ್ನುವ ಪರಿಕಲ್ಪನೆ ಈ ಎಳ್ಳಮಾಸಿ ಹಿಂದಿಂದು. ಭೂಮಿಗೆ ಬಸಿರು ಬೈಕಿ ಊಟ ಕೊಡಬೇಕು ಅಂತ ಇಷ್ಟೆಲ್ಲ ತಯಾರಿ ಮಾಡ್ಕೋತಾರ. ಆದ್ರ ಭೂಮಿಗೂ ಪಾಂಡವರಿಗೂ ಬಿಡದೇ ಇರೋ ಸಂಬಂಧ. ಯಾಕಂದ್ರ ಯಾವಾಗೆಲ್ಲ ಭೂಮಿ ಪೂಜಾ ಮಾಡ್ತಾರೋ ಅವಾಗೆಲ್ಲ ಪಾಂಡವರಿಗೂ ಪೂಜೆ ಮಾಡ್ತಾರ. ಸಾಮಾನ್ಯವಾಗಿ ಹೊಲದಾಗ ಒಂದು ಬನ್ನಿ ಗಿಡ ಇದ್ದ ಇರ್ತೈತಿ. ಆ ಬನ್ನಿ ಗಿಡದ ಮುಂದ 5 ಕಲ್ಲಿಟ್ಟು ಪಾಂಡವರು ಅಂತಾರ. ಆ ಬನ್ನಿ ಮರದ ಹಿಂದ ಇನ್ನೊಂದ್ ಕಲ್ಲಿಡ್ತಾರ, ಕರ್ಣಗೂ ಬಿಡಬಾರ್ದಲ್ಲ. ಹಿಂಗ ಈ ಇಡೀ ಕುಟುಂಬವನ್ನ ಒಟ್ಟುಗೂಡಿಸಿ ಅದಕ್ಕಂತ ಏನ್ ಎಡಿ ಇಟ್ಟಿರ್ತಾರಲ್ಲ, ಆ ಎಡಿಯೊಳಗ ಮನೆಯಿಂದ ತಂದಿರುವ ಎಲ್ಲಾ ಖಾದ್ಯಗಳನ್ನ ಕೂಡ್ಸಿರ್ತಾರ. ಆಮೇಲೆ ಆ ಇಡೀ ಎಡಿಯನ್ನ ಒಂದ್ ಗಡಿಗೆಯೊಳಗ್ ಹಾಕಿ ಚಂದಗೆ ಕಲ್ಲಿಸಿ ಪ್ರತಿ ಒಂದು ತುತ್ತುನು ಇಡೀ ಹೊಲಕ್ ತಾಕು ಹಂಗ ಓಡಾಡಿ ಚಲ್ತಾರ. ಹಿಂಗ ಚಲ್ಲುದ್ಕ ಚರ್ಗ ಚೆಲ್ಲುದು ಅಂತಾರ. ಈ ಚರ್ಗ ಚೆಲ್ಲು ಮುಂದ ಸುಮ್ನ ಚೆಲ್ಲುದಿಲ್ರಿ, ಹುಲ್ಲುಲ್ಲಿಗೂ ಅಂತ ಚೆಲ್ಲವ ಚೀರ್ತಾನ. ಅವನ್ ಹಿಂದ ಓಡ್ಕೊಂಡ್ ಬರೋರ್ ಇರ್ತಾರಲ್ಲ, ಅವರು ಚೆಲ್ಲಂಬರಿಗ್ಯೋ ಅಂತಾರ. ಅಂದ್ರ ಹುಲ್ಲು ಹುಲ್ಲಿಗೂ ಅಮೃತ ಉಣಿಸುವ ಬಾ ಅಂತ. ಒಂದೊಂದು ಕಾಳು, ಒಂದೊಂದು ತುತ್ತಿನ ಅಮೃತ ಹುಲ್ಲು ಹುಲ್ಲಿಗೂ ಉಣಿಸೂನು. ಅವಾಗ ಭೂಮಿಯ ಬೈಕಿ ತೀರ್ತದ ಅನ್ನೋ ನಂಬಿಕೆ ಎಳ್ಳಮಾಸಿದು. ಇವತ್ತಿನ ಹಾಪ್ಚಾಗ ಆನಂದ ಕಂದರ ಕವಿತೆ ಆಯ್ಕೆ ಮಾಡ್ಕೊಂಡೇನಿ. ಇದು ತೀರಾ ಜನಪದ ಧಾಟಿಯೊಳಗದ. ಜನಪದ ಮತ್ತು ಆನಂದ ಕಂದರ ಕಾವ್ಯ ನಲ್ವಾಡುಗಳು ಅನ್ನೋ ಹಂಗಿರ್ತಾವ. ಅದು ಅವರ ಕವನ ಸಂಕಲನದ ಹೆಸರು ಹೌದು. ನಲಿವಿನ ಹಾಡು ಅಂತಿರಬಹುದು ಅಂತ ನಾ ಅನ್ಕೋತೀನಿ. ಬುತ್ತಿ ತಗೊಂಡು ಹೋಗ್ತೇನಿ ಹೊಲಕ್ಕ, ನಾ ಬರ್ತೇನಿ ಹೊತ್ತು ಮುಣುಗುದಕ್ಕ. ಹೊಳಿ ದಂಡಿಯ ಮ್ಯಾಲೆ ನಮ್ಮ ಹೊಲ, ಬೆಳೆದು ನಿಂತೈತಿ ಬಿಳಿ ಜೋಳ ನೀಳ. ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕ, ತೆನಿಗಾಳು ಒಂದೊಂದು ಮುತ್ತಿನ ಗೊಂಚಲ, ಅದು ನೋಡಿ ಹಿಗ್ಗಿ ಹಾಡುದಕ್ಕ. ಹಿಂಗ ಹೊಲಕ್ ಹೋಗಿ ಬರುವ ಸಂಭ್ರಮವನ್ನ ಹಾಡಾಡಿ ಹೇಳುದು ಈ ಕಡೆಯ ಸಡಗರ. ಈಗ ಒಂಚೂರ್ ಸಂಕಟ ಆಗ್ತದ. ನಮ್ಮ ರೈತ ಬಾಂಧವರು ರಾಜಧಾನಿಯೊಳಗ ಉಪವಾಸ ಇರು ಮುಂದ ನಾವ್ ಹಿಂಗ ತಿಂದುಂಡು ಹಾಡಿ ಸಂಭ್ರಮಿಸ್ಬೇಕಾ ಅನ್ನುವ ಸಂಕಟದ ಧ್ವನಿಯೊಂದು ಅಂತಃಕರಣವನ್ನ ಕಲಕ್ತದ. ಇರ್ಲಿ, ಅವರಿಗೂ ಇಂಥ ದಿನಗಳು ಬರ್ಲಿ, ಈ ದಿನಗಳು ಹಾದು ಹೋಗ್ಲಿ ಅನ್ನೋ ಆಶಯದ ಜೊತೆಗೆ ಮತ್ತೆ ನಾ ಮುಂದಿನ ವಾರ ಬರ್ತೇನಂತ. ಕಾಯ್ತಿರಲ್ಲ?